ಏನು ಮಾಡ್ತಾ ಇದೆಯಾ 2013 ಎಲ್ಲಿದೆಯಾ? ಒಂದ್ ಕಡೆ ನಿಂತಿದ್ದೇನೆ. ನೋಡು ಆ ಜಾಗ, ಈ ಹಿಂದೆ ನೋಡಿರುವಂಥ ಜಾಗನ. ಈ ಹಿಂದೆ ನೋಡಿಲ್ವಾ ನೀನು ಆ ಜಾಗನ? ಸ್ಕೂಲಾ, ಕಾಲೇಜಾ? ಎಕ್ಸಾಕ್ಟ್ಲಿ ಏನು 30 ಕಾಲೇಜ್. ಕಾಲೇಜ್, ಓಕೆ. MBBS. ವೆರಿ ಗುಡ್. ನಿನ್ನ ಮನೆಗೆ ಹೋಗು, ನೀನು ವಾಸ ಆಗಿರೋ ಮನೆಗೆ ಹೋಗಿ ಎಸ್ ಅಂತ ಹೇಳು. ಎಸ್. ಸೌಮ್ಯ, 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 ಮಾತಾಡ್ತಾಳ ಕೇಳು. ಮಾತಾಡಲ್ವಾ? ಎಲ್ಲಿದ್ದಾಳೆ ಸೌಮ್ಯ? ಸೈಡಲ್ಲಿ. ಎಷ್ಟು ವಯಸ್ಸು? 20. ನೋಡಕ್ ಹೇಗಿದ್ದಾಳೆ? ಓಕೆ, ಗುಡ್ ಲುಕಿಂಗ್. ಗುಡ್ ಲುಕಿಂಗ್. ಏನಾಯ್ತು? ಹೇಗೆ ಡೆತ್ ಆಯ್ತು ಸೌಮ್ಯದು? ನಾರ್ಮಲ್. ನಾರ್ಮಲ್ ಅಂದರೆ ಅವಳು ಆಯುಷ್ ಇದ್ದಿದ್ದೆ ಅಷ್ಟಾ? ಆಯುಷ್ ಇದ್ದಿದ್ದೆ ಅಷ್ಟು ಅಂದಮೇಲೆ ಯಾಕೆ ಅವಳು ರೀಬರ್ತ್ ತಗೊಂಡಿಲ್ಲ? ಏನಾದ್ರು ಮಾತಾಡ್ತಾಳ ಕೇಳು ಕಂದ. ನನ್ನ ಹತ್ರ ಮಾತಾಡೋಕೆ ಏನಾದ್ರು ಇಚ್ಛೆ ಪಡ್ತಾಳ? ಯಾಕೆ ಬಂದ್ಲು ಇಲ್ಲಿಗೆ? ನಿನ್ನ ಬಾಡಿಗೆ ಸೇರಿ ಎಷ್ಟು ವರ್ಷ ಆಯಿತು? 11 ಇಯರ್ಸ್. ಓಕೆ, ಸರಿ. ನಿನ್ನ ಮೇಲೆ ಏನಾದ್ರು ಸಿಟ್ಟಿದೆಯಾ ಕೇಳು ಅಕ್ಕನಿಗೆ. ಎಷ್ಟು ವಯಸ್ಸು ಅವಳಿಗೆ? 20. ಆಯುಷ್ ಇದ್ದಿದ್ದಷ್ಟು ಅಂದಮೇಲೆ ಯಾಕೆ ಅವಳು ರೀಬರ್ತ್ ತಗೊಂಡಿಲ್ಲ? ಏನಾದ್ರು ಮಾತಾಡ್ತಾಳ ಕೇಳು ಕಂದ. ನನ್ನ ಹತ್ರ ಮಾತಾಡೋಕೆ ಏನಾದ್ರು ಇಚ್ಛೆ ಪಡ್ತಾಳ? ಯಾಕೆ ಬಂದ್ಲು ಇಲ್ಲಿಗೆ? ನಿನ್ನ ಬಾಡಿಗೆ ಸೇರಿ ಎಷ್ಟು ವರ್ಷ ಆಯಿತು? 11 ಇಯರ್ಸ್. ಓಕೆ, ಸರಿ. ನಿನ್ನ ಮೇಲೆ ಏನಾದ್ರು ಸಿಟ್ಟಿದೆಯಾ ಕೇಳು ಅಕ್ಕನಿಗೆ. ಎಷ್ಟು ವಯಸ್ಸು ಅವಳಿಗೆ? 20. ನಿನ್ನ ಮೇಲೆ ಏನಾದರೂ ಅಕ್ಕಂಗೆ ಸಿಟ್ಟಿದೆಯಾ ಕಂದ? ಇಲ್ಲ. ಏನಾದರೂ ಆಸೆ ಪಡ್ತಾಳ ತಿನ್ನಕ್ಕೆ? ಬೇಡ ಅಂತ? ಓಕೆ. ಯಾಕೆ ನಿನ್ನ ಜೊತೆಲಿದ್ದಾಳೆ ಅವಳು? ನಿನಗೇನಾದ್ರು ಪ್ರಾಬ್ಲಮ್ ಮಾಡ್ತಾ ಇದ್ದಾಳಾ? ಓದೋದಕ್ಕೆ ಡಿಸ್ಟರ್ಬ್ ಆಗ್ತಿರೋದು ಎಲ್ಲ ಅವಳಿಂದ ಆಗ್ತಿರೋದಾ ಯಾರಿಂದ? ಸೌಮ್ಯ, ನಿನ್ಗೇನಾದ್ರೂ ಮಾತಾಡ್ಬೇಕು ಅಂತಿದ್ರೆ ಮಾತಾಡು ಮಗು ಹತ್ರ. ಏನಾದ್ರು ಹೇಳ್ತಾಳ ಅವಳು? ಏನು ಮಾತಾಡಕ್ಕೆ ಇಷ್ಟ ಇಲ್ವಾ? ಓಕೆ. ಈ ಬಾಡಿಯನ್ನ ಬಿಟ್ಟು ಹೊರಡ್ತಾಳ? ಹೊರಡ್ತಾಳ? ಹೋಗಕ್ಕೆ ಇಚ್ಛೆ ಪಡ್ತಾಳ? ಗುಡ್. ಅವಳ ಕೊನೆಯದಾಗಿ ಅಕ್ಕನಿಗೆ ಬಾಯ್ ಹೇಳಬೇಕು. ಸುಮಾರು 11 ಇಯರ್ಸ್ ನಿನ್ನ ದೇಹದಲ್ಲಿ ಇದ್ದಿದ್ದಲ್ಲ, ಕೊನೆಯ ಬಾರಿ ಹೊರಡೋದಕ್ಕೆ ಹೇಳು. ಬಾಡಿ ಬಿಟ್ಟು ಹೊರಡೋದಕ್ಕೆ ಮುಂಚೆ ನಿನಗೇನಾದ್ರು ಹೇಳಕ್ಕಿದ್ರೆ ಹೇಳು. ನನ್ನಿಂದ ಏನಾದರೂ ಅವಳಿಗೆ ನೋವಾಗಿದ್ರೆ ಕ್ಷಮೆ ಕೇಳು. ಅಕ್ಕ ನಿನ್ಗೆ ಕ್ಷಮೆ ಕೇಳ್ತಾ ಇದ್ದಾರೆ ಅಂತ ಸೌಮ್ಯ ಅಕ್ಕನ ಹತ್ರ ಮಾತಾಡು. ಸಾರಿ ಕಂದ, ನಿನ್ಗೇನಾದ್ರು ನನ್ನಿಂದ ನೋವಾಗಿದ್ರೆ ಕ್ಷಮೆ ಇರಲಿ.
ಈ ಮಗು ದೇಹನ ಬಿಟ್ಟು ಹೊರಡ್ಬೇಕು ನೀನು. ನಿನ್ನನ್ನ ರೀಬರ್ತ್ಗೆ ಕಳ್ಸಿಕೊಡ್ತಾ ಇದ್ದೀನಿ. ಇನ್ನೊಂದು ಜನ್ಮ ತಗೋ, ಒಳ್ಳೆ ಜನ್ಮ ತಗೊಂಡು ಬದುಕಿ ಚೆನ್ನಾಗಿ ನಿನ್ ಜೀವನ ನಡೀಲಿ. ಇಷ್ಟ ದಿನ ಯಾವ ತರ ಟ್ರಿಗರ್ ಆಗಿತ್ತಾ? ಬಾಡಿಯಲ್ಲಿ ಮಾತಾಡಿದ್ಯಾ? ಏನೋ ಸಮಥಿಂಗ್ ಇದೆ ಅಂತಂದ್ರೆ ಅಮಾವಾಸ್ಯೆ ಮೇಲೆಲ್ಲ ಇದ್ ಮಾಡುದು, ನಮ್ಮ ಮೇಲೆಲ್ಲ ಕೋಪ ಮಾತಾಡಿ ಜೋರಾಗಿ. ನಮ್ಮ ಮೇಲೆಲ್ಲ ತುಂಬಾ ಕೋಪ ಮಾಡ್ಕೊಳ್ತಾ ಇದ್ದ. ಹ್ಮ್. ಅದ್ರಲ್ಲೂ ನನ್ನ ಮೇಲೆ ತುಂಬಾ ತುಂಬಾ ಸಿಟ್ಟು ಮಾಡ್ಕೊಳ್ತಾ ಇದ್ದ. ಮುಂಚೆ ಹಂಗಿರ್ಲೇ ಇಲ್ಲ. ಮತ್ತೆ ಅಷ್ಟು ಚೆನ್ನಾಗಿ ಓದೋ ಹುಡುಗ, ತುಂಬಾ ಸೈಲೆಂಟ್ ಅಂತಾನೆ, ಅಷ್ಟು ಆಕ್ಟಿವ್, ತುಂಬಾ ಆಕ್ಟಿವ್ ಒಂಥರ ಓದೋದ್ರಲ್ಲಿ, ಅದರ್ ಆಕ್ಟಿವಿಟೀಸ್ ಅಲ್ಲಿ ಎಲ್ಲ. ಮತ್ತೆ ಏನೇ ಬೇಕು ಅಂದ್ರೂ ಮತ್ತೆ ನಾನ್ ವೆಜ್ ಈಟಿಂಗ್ ಜಾಸ್ತಿ ಮಾಡ್ತಾ ಇದ್ದ. ತುಂಬಾ ತಿಂತಾ ಇದ್ದ. ಮತ್ತೆ ಫುಡ್ ತಿಂತಾನೆ, ತುಂಬಾ ಫುಡ್ ತಿಂತಾನೆ. ಬಟ್ ಆದ್ರೂ ಅದ್ರಲ್ಲಿ ಇತ್ತೀಚೆಗೆ ಮೊದ್ಲಿಗಿಂತ ಡಿಫರೆನ್ಸಸ್ ಕಾಣಿಸ್ತಾ ಇದೆ. ತುಂಬಾ ಡಿಫ್ರೆನ್ಸಸ್ ಇತ್ತು ಮೇಡಮ್. ಮತ್ತೆ ನಾನು ಯಾರಿಗೂ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ. ಅಮ್ಮ ಆಗಿ ಕೆಲವೊಂದು ಗೊತ್ತಾಗಲ್ಲ, ಏನ್ ಮಾಡ್ಬೇಕು ಅಂತ ಕೆಲವು ಸರಿ ಆಗಲ್ಲ. ಓಕೆ, ಆಯ್ತು, ಮುಗೀತಲ್ಲ. ಸೊ ನಿದ್ದೆಯಲ್ಲಿ ಏನ್ ಮಾತಾಡ್ತಿದ್ದ? ಕನ್ಸಲ್ ಮಾತಾಡ್ತಿದ್ರು ಅಂದ್ರೆ ಇವ್ನ್ ಮಾತಾಡಂಗೆನ ಬೇರೆಯವ್ರು ಮಾತಾಡೋ ತರ ಇರ್ತಿತ್ತ ಮಾತುಗಳು? ಅಂದ್ರೆ ಸ್ಪೀಡ್ ಸರಿಯಾಗಿ ಕೇಳಿಸ್ತಿರ್ಲಿಲ್ಲ. ಇಲ್ಲ, ಬಟ್ ಚೇಂಜಸ್ ಸಹ ಇವನ್ ಲೈಫ್ ಸ್ಟೈಲ್ ಚೇಂಜಸ್ ಆಗಿರ್ಬೋದು, ಅದೆಲ್ಲ ಅಬ್ಸರ್ವ್. ತುಂಬಾ ಚೇಂಜಸ್ ಆಗಿತ್ತು.